ಮುದ್ದೆ ತಿನ್ನೋದು ಕೂಡ ಕಡಿಮೆ ಆಗಿದೆ. ಕೆಲವೊಂದು ಸಿಟಿ ಹುಡುಗಿಗೆ ಮುದ್ದಿನೇ ತಿನ್ನಲ್ಲ. ಅದು ಅದಕ್ಕೆ ನಾವು ಮುದ್ದೆ ತಿಂತಾ ಇರೋದು. ಈಗಿನವ್ರು ಎಕ್ಕ ಸಕ್ಕ ಅಂತ ಕೂತಾರ. ನಮ್ ರಾಗಿ ಬೀಸಿ ಗಂಡದ್ರಿಗೆಲ್ಲ ಹಿಟ್ಟು ಮಾಡಿಕ್ಕಿ ಅತ್ತ ಮಾದ್ರಿಗಿಕ್ಕಿ ಮಕ್ಕಳು ಕಳಿಸಿ ಎಲ್ಲ ಮಾಡಿ ರಾಗಿನೇ ನಮ್ಗ ಸ್ಟ್ರಾಂಗು. ರಾಗಿ ಹಿಟ್ಟು ಉಣ್ಬೇಕು. ಅದಕ್ಕಲ್ವಾ ಇಷ್ಟು ವಯಸ್ಸ ಬಂದಿರೋದು. ನಮ್ಮ ತಾಯಿ 112 ವರ್ಷ ಬಂದಿದ್ಲು. ಈಗ ನಾವು ರಾಗಿ ಮುದ್ದೆ ಹುಳ್ಳಿಕಾಳು ಚೆನ್ನಾಗಿ ಉಪ್ಪೆಸರು ತಿನ್ಬೇಕು. ಸರಿಯಾ? ಅದ್ ತಿಂದ್ರೆ ಮನ್ಸನ್ಗ ಗಟ್ಟಿ. ಚಿತ್ರಾನ್ನ ಅಂತ, ಬಾತ್ ಅಂತ, ಪುಳಿಯೋಗರೆ ಅಂತ ಅಂತ್ಯದು ಇಂತ್ಯದು ಎಲ್ಲ ಮಾಡ್ಬಿಟ್ಟು ದ್ವಾಸ ಓದ್ಬಿಟ್ಟು ನೀರ್ ಕುಡಿದ್ಕ ಬಿರ್ಬಿನ ಒಂದ್ ಮುದ್ದೆ ಇಟ್ಟು ಉಂಡ್ಬಿಟ್ಟು ನೀರ್ ಕುಡಿ, ಶಕ್ತಿ ಇರ್ತದ. ಅನ್ನ ಉಂಡ್ರ ಪೊಳ್ಳ. ಮುದ್ದೆ ತಿಂದ್ರೆ ಕಾಯಿಲೆಗಳೆಲ್ಲ ವಾಸಿ ಆಗತ್ತೆ ಅಂತ. ವಾಸ ಅಂದ್ರೆ ಈಗ ಅರಂತರದಲ್ಲಿ ಮುದ್ದೆ ತಿಂತಾರ. ನಾವ್ ಅವಾಗಿದ್ದು ತಿನ್ಕ ಬಂದೀವಿ. ಕಾಯಿಲೆಗಳು ವಾಸ ಆಯ್ತದ. ಆದ್ರೂ ಕರೆಕ್ಟಾಗಿರ್ಬೇಕು. ಇಷ್ಟ ಅನ್ನ ಉಂಡ್ಬಿಟ್ಟು ಅಷ್ಟೊಪ್ಪು ಇಟ್ಟು ಉಂಡ್ಬಿಟ್ರೆ ಅದ್ದಲ್ಲಿ ಚೆನ್ನಾಗಿ ಊಟ ಮಾಡ್ಬೇಕು. ಬೆಳಗಾಯ್ತಲೆ ಎದ್ದು ಉಪ್ಪೆಸರು ಖಾರ ಅರ್ದು ಸೊಪ್ಪು ಕಾಳು ಹಾಕಿ ಬಸ್ಬಿಟ್ಟು ಮಾಡ್ಬಿಟ್ಟು ಇಷ್ಟಪ್ಪ ಖಾರ ಹಾಕೊಂಡು ಸೊಪ್ಪು ಕಾಳು ಹಾಕೊಂಡು ಮುದ್ದೆ ಹೊಡೆದ್ರ ಏನೂ ಆಗಲ್ಲ. ಸರಿನಾ? ಡಾಕ್ಟ್ರು ಬೇಡ ಗಿಗ್ಟ್ರು ಬೇಡ.